ನನ್ನ ಹೆಸರು ಕಮಲಾ ಸತ್ಯನಾರಾಯಣ ಹೆಗಡೆ, ಊರು ದೇವರಕೇರಿ. 77 ವರ್ಷ ನನಗೆ. ಸವಿತಾ ಜೋಶಿ ಆಯಿ. ನಂಗೆ ಭಗವದ್ಗೀತೆ ಸರಿಯಾಗಿ ಓದಲೆ ಬರ್ತಿತ್ತಿಲ್ಲ. ಒತ್ತಕ್ಷರ ಇದ್ದು ಬಹಳ ಕಷ್ಟ ಇದ್ದು ಅನಿಸ್ತು. ಅದಕ್ಕಾಗಿ ನಾನು ಓದಲೇ ಹೋದ್ಮೇಲೆ ನನ್ನ ಮಗಳು ಸವಿತಾ ನಮ್ಮನೆಗೆ ಆನ್ಲೈನಲ್ಲಿ ಭಗವದ್ಗೀತೆ ಹೇಗೆ ಕೊಡ್ತಾ ಇದ್ದು ಎಲ್ಲಕ್ಕೂ ಹೇಳಿ ಗೊತ್ತಾಗಿತ್ತು. ಆದ್ರೆ ಅದು ಅಮ್ಮನಿಗೆ ಬಂದಾಗ ಆನ್ಲೈನ್ ಅಲ್ಲಿ ಹೇಗೆ ಕೊಡೋದು ಕೇಳ್ಕೊಂಡು ಯಾನೋ ಅದನ್ನ ನೋಡ್ಕೊಂಡು ನಾವು ಅದ್ರ ಹತ್ರ ಹೇಳಿಸ್ಕೊಂಡು ಎಂತ ಕಲ್ತ್ಗಳು ಬರ ಮತ್ತೆ ದಿವಸ ನಂಗೆ ಓದಲಾಗ್ತು ಹೇಳಿ ಅನ್ಸೋತು. ಅದಕ್ಕಾಗಿ ನನಗೂ ನಿನ್ನ ಕ್ಲಾಸ್ನಲ್ಲೇ ಹೇಗೆ ಕೊಡ್ತೇವೆ ಹೇಳಿ ಕೇಳಿದ್ದಕ್ಕೆ ಅದು ಡಿಲೇ ಅಂತು. ಮೊದಲನೇ ಬ್ಯಾಚ್ ಮುಗಿದೋಗಿತ್ತು. ಕಡೆಗೆ 2ನೇ ಬ್ಯಾಚಿಗೆ ಸೇರಿಸ್ಕೊಂಡು ನನಗೆ ಅಷ್ಟು ಚಲೋ ಮಾಡಿ ವ್ಯಾಕರಣ ಇದ್ರ ಪೂರ್ವಕವಾಗಿ ಚಲೋ ಮಾಡಿ ಹೇಳ್ಕೊಟ್ಟಿದ್ದು. ನನಗೆ ಅದು ಚಲೋ ಕಲಿಸ್ತು. ಸಂಸ್ಕೃತ ಕಲ್ತಿದ್ದಕ್ಕೆ ಅದು ಚಲೋ ಕಲಿಸ್ತಾ ಇದ್ದೋಳಿ ಹಂಗೂ ಸಂತೋಷ ಆಯ್ತು. ಮತ್ತೆ ವಿದ್ಯಾದಾನ ಮಾಡಿದ್ರಿಂದವ ರಾಶಿ ಪುಣ್ಯ ಇದ್ದು ಅದು ಇಂಥ ಪುಣ್ಯ ಕೆಲಸವ ಚಲೋ ರೀತಿಯಲ್ಲಿ ನಡೆಸ್ತಾ ಇದ್ದು ಮಾಡ್ತಾ ಇದ್ದೋಳಿ ನನಗೂ ಖುಷಿ ಆಯ್ತು. ಕಡೆಗೆ ನಾನು ಒಂದ್ಸರಿ ಮಠಕ್ಕೆ ಹೋದಾಗ ಸ್ವರ್ಣವಲ್ಲಿ ಗುರುಗಳ ಹತ್ರ ನಾನು ನನ್ನ ಮಗಳ ಹತ್ರಯ್ಯ ಅದ್ರ ಭಗವದ್ಗೀತೆ ಕಲಿತಾ ಇದ್ದಿ. ನನಗೆ ಭಾರಿ ಕಷ್ಟ ಅನಿಸ್ತು. ನಿಮ್ಮ ಆಶೀರ್ವಾದ ನನಗೆ ಬೇಕು ಹೇಳಿ ಕೇಳ್ತಕ್ಕವ ಅವರು ನೆಗಾಡಿ ಮಂತ್ರಾಕ್ಷತೆ ಕೊಟ್ರು. ಅದ್ರ ತಗೊಂಬಂದಿ ಅದ್ರಿಂದನೇ ಗುರು ಕೃಪಿಂದನೇ ನನಗೆ ಬಂತು ಆ ತಿಳ್ಕತ್ತಿ. ಆದ್ರೆ ಗುರು ಸ್ಮರಣೆ ಮಾಡಿದ್ರಿಂದವ ಇದ್ರ ಭಗವದ್ಗೀತೆ ಹೇಳಿದ್ರಿಂದವ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲದೂ ಸಿಕ್ತು. ಮತ್ತೆ ಒಳ್ಳೆ ವಾತಾವರಣ ಮನೇಲಿ ಇರ್ತು. ಎಲ್ಲರೂ ಅದ್ರ ಭಗವದ್ಗೀತೆ ಧ್ಯಾನ ಶ್ಲೋಕ ಮತ್ತೆ ಶ್ಲೋಕ ಎಲ್ಲದೂ ಓದಿ ಚಲೋದಾಗ್ತು. ನಿಂಗ ಕುವಾಳಿ ನಾನು ಹೇಳ್ತಿ ಗುರುಗಳ ಆಶೀರ್ವಾದದಿಂದವ ನನಗೂ ಚಲೋದಾಜು ಮನೆಯಲ್ಲಿ. ಮತ್ತೆ ನಾನು ಕ್ಲಾಸ್ ಮುಗಿದ್ರುವ ನಾನು ದಿವಸ ಒಂದೊಂದು ಅಧ್ಯಾಯ ಮನೇಲಿ ಓದ್ತಿ. ಹಂಗೆ ನಿಂಗಳು ಓದಿ ನಿಂಗಕ್ಕೂ ಒಳ್ಳೇದಾಗ್ತು. ಮತ್ತೆ ಇದ್ರಲ್ಲಿ ಆಸಕ್ತಿ ಇದ್ದಕ್ಕೆ ನಿಂಗಳು ಹೇಳ್ಕೊಡಿ. ಮತ್ತೆ ನಿಂಗಳು ಕಲ್ತಿದ್ದೀಗ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಹೇಳಿ ನಾನು ಕೇಳ್ಕೆತ್ತಾ ಇದ್ದಿ. ಮತ್ತೆ ಗುರುಗಳ ಆಶಯದಂತೆಯ ಸ್ವರ್ಣವಲ್ಲಿ ಗುರುಗಳ ಆಶ್ರಯದಂತೆಯ ಮತ್ತೆ ಆಸಕ್ತಿ ಇದ್ದಕ್ಕೆ ನಿಂಗಳು ಹೇಳ್ಕೊಡಿ. ಅವ್ರ ಆಶೀರ್ವಾದ ಎಲ್ಲರ ಮೇಲೂ ಇರ್ತು. ಮತ್ತು ಅವರ ಅಪೇಕ್ಷೆಯಂತೆ ನಾವು ಚಂದವಾಗಿ ಕ್ಲಾಸ್ ನಡೆಸ್ಕೊಂಡು ಮುಂದೆ ಚಲೋತ್ನಾಗ ಹೋಪನ ಹೇಳಿ ನನಗೆ ಅನಿಸ್ತು. ಮತ್ತೆ ಸವಿತಾ ಜೋಶಿ ಇಂಥ ಪುಣ್ಯ ಕೆಲಸ ಮಾಡಿದ್ದೋಳು ನನಗೂ ಸಂತೋಷ ಆಜು ಖುಷಿ ಆಜು. ಅದಕ್ಕೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಮತ್ ನಿಂಗಕ್ಕೂ ಒಳ್ಳೇದಾಗ್ಲಿ ಹೇಳಿ ನಾನು ಹಾರೈಸ್ತಿ. ಮತ್ತೆ ಎಲ್ಲರಿಗೂ ಶುಭವಾಗ್ಲಿ. ಆಶೀರ್ವಾದ ಎಂದೂ ಇದ್ದು ಶ್ರೀಗಳವರದ್ದಂತೂ ಎಲ್ಲರಿಗೂ ಇದ್ದು. ಅದಕ್ಕಾಗಿ ಶ್ರೀಕೃಷ್ಣಾರ್ಪಣ ಮಸ್ತು. ನನ್ನ ಮಾತು ಮುಗಿಸ್ತಿ.